Hi guys and welcome back to our channel. ಬೇಸಿಕಲಿ ಇದು ಹೆಂಗೆ ವರ್ಕ್ ಆಗುತ್ತೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಿದ್ದೀರಾ? ಐ ಮೀನ್ ಲಾಸ್ಟ್ ಇಯರು ನಡೆದಿತ್ತು ಅಂತ ಗೊತ್ತು. ನಾನು ಬಂದು 1 ವರ್ಷ ಆಯ್ತು ಅಷ್ಟೇ. ಬಂದಾಗ ಇದು ಇರ್ತಿತ್ತು, ಬಟ್ ನಾನು ಬಂದಿರಲಿಲ್ಲ. ಸೊ ಈಗ ಯಾರಾದರೂ ಇನ್ನೊಬ್ರು ಸ್ಟಾಲ್ ಹಾಕಬೇಕಂದ್ರೆ ಏನು ಮಾಡಬೇಕು, ಹೇಗೆ ನಡೆಯುತ್ತೆ, ಅದು ಮೆಂಬರ್ ಏನಾದರೂ ಆಗಬೇಕಾ ಇವರಿಗೆ ಆ ಥರ? ಸೊ ನೀವು ಮೆಂಬರ್ ಇಲ್ಲಿ? ನಾವು ಮೆಂಬರ್ ಇಲ್ಲಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಫುಡ್ ಫೆಸ್ಟಿವಲ್. MK ಗ್ರೂಪ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅವರು ಯೂಶುವಲಿ ಫೆಸ್ಟ್ ಆಗೋಕ್ಕಿಂತ 3 months ಮುಂಚೆಯಿಂದ ಪ್ರಿಪ್ರೇಷನ್ ಶುರು ಮಾಡ್ತಾರೆ, ಅವಾಗ ಅನೌನ್ಸ್ ಮಾಡ್ತಾರೆ. ಜಸ್ಟ್ ಸ್ಮಾಲ್ ಬ್ರೇಕ್ ಟು ಬಿಗಿನ್ ವಿತ್. ಇದು ಆರ್ಗನೈಸ್ ಮಾಡೋದು ಮ್ಯೂನಿಕ್ ಕನ್ನಡಿಗರು ಅಂತ ನಾನು ಅವಾಗಲೇ ಹೇಳಿದೆ. ಸೊ ಫಸ್ಟ್ ಸ್ಟೆಪ್, ನೀವು ಕನ್ನಡಿಗರ ಆಗಿದ್ರೆ, ಐ ಮೀನ್ ಇಟ್ಸ್ ಮ್ಯಾಂಡೇಟರಿ ಏನಿಲ್ಲ ಕನ್ನಡಿಗರೇ ಆಗಿರಬೇಕು ಅಂತ, ಬಟ್ ಇಟ್ಸ್ ಅ ಗುಡ್ ಥಿಂಗ್ ಟು ಜಾಯಿನ್ ದಿಸ್ ಗ್ರೂಪ್. ವಾಟ್ಸಪ್ಪಲ್ಲೂ ಇದೆ, ಫೇಸ್ಬುಕ್ಕಲ್ಲೂ ಇದೆ. ಎಲ್ಲ ಕಮ್ಯುನಿಕೇಷನ್ ಅದ್ರ ಮೂಲಕನೇ ಆಗ್ತಿರುತ್ತೆ. ಸೊ ಇಫ್ ಐ ಅಸ್ಯೂಮ್ ಕರೆಕ್ಟ್ಲಿ, ಅವರು ಇದೆಲ್ಲ ಆರ್ಗನೈಸ್ ಮಾಡೋಕ್ಕಿಂತ 3 months ಮುಂಚೆ ಅಲ್ಲಿ ವಾಟ್ಸಪ್ ಆರ್ ಫೇಸ್ಬುಕ್ಕಲ್ಲಿ ಅನೌನ್ಸ್ ಮಾಡ್ತಾರೆ. ಇಫ್ ಯು ಆರ್ ಅ ಮೆಂಬರ್ ಆಫ್ ದ ಗ್ರೂಪ್ ದೆನ್ ಅವರು ಅದೇ ವಾಟ್ಸಪ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಓಕೆ. ಸೊ ಅದೇ ಪ್ರೆಫರೆನ್ಸ್ ಇಸ್ ಗಿವನ್ ಟು ಮೆಂಬರ್ಸ್, ಬಟ್ ನಾನ್ ಮೆಂಬರ್ಸ್ ಆರ್ ಆಲ್ಸೋ ವೆಲ್ಕಮ್. ಸೊ ಹಂಗಿರುತ್ತೆ. ಸೊ ಈಗ ಮೆಂಬರ್ಸ್ ಆಗಬೇಕಂದ್ರೆ ಏನಾದರೂ ಸಬ್ಸ್ಕ್ರಿಪ್ಷನ್ಸ್ ಥರ ತೊಗೋಬೇಕಾಗುತ್ತೆ, ಲೈಕ್ ಸರ್ಟನ್ ಅಮೌಂಟ್ ಟು ಬಿ ಪೇಡ್ ಆ ಥರ? ಆಸ್ ಫಾರ್ ಆಸ್ ಐ ನೋ ವಾಟ್ಸಪ್ ಜಾಯ್ನ್ ಆಗಕ್ಕೆ ಆ ಥರ ಏನೂ ಇಲ್ಲ. ನಾನ್ ಮೆಂಬರ್ಸ್ ಕೂಡ ಇದ್ದಾರೆ, ಬಟ್ ಮೆಂಬರ್ ಆಗಬೇಕು ಪರ್ಟಿಕ್ಯುಲರ್ ಆಗಿ ಅಂದರೆ ಸಬ್ಸ್ಕ್ರಿಪ್ಷನ್ಸ್ ಥರ ಏನಾದರೂ ತೊಗೋಬೇಕಾಗತ್ತಾ? ಐ ಥಿಂಕ್ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ €20 per year ಫಾರ್ ದ ಫ್ಯಾಮಿಲಿಗೆ ಇದೆ, ಬಟ್ ಇಂಡಿವಿಜುವಲ್ಗೆ ಐ ಫಾರ್ಗಾಟ್. ಸ್ಟೇ ಸ್ಟಾಲ್ಸ್ ಇರುತ್ತೆ ಅಂತ ಏನಾದರೂ ರೆಸ್ಟ್ರಿಕ್ಷನ್ಸ್ ಇರುತ್ತಾ? ಅದು ಆಕ್ಚುಲಿ ಗೌರ್ಮೆಂಟ್ ಕಡೆಯಿಂದನೂ ಅವ್ರು ಪರ್ಮಿಷನ್ ತಗೋತಾರೆ. ಸೊ ಆ ಬೇಸಿಸ್ ಮೇಲೆ ಎಲ್ಲ ಆರ್ಗನೈಸ್ ಆಗೋದು. ಅವರು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದರೆ ಸಮ್ ಲಿಮಿಟೆಡ್ ಪ್ಲೇಸಲ್ಲೇ ಮಾಡಬೇಕು. ಲಾಸ್ಟ್ ಇಯರ್ ಹ್ಯೂಜ್ ಗ್ರೌಂಡಲ್ಲಿ ಆಗಿತ್ತು. ಸೊ ಬೇಸ್ಡ್ ಆನ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದು ಚೇಂಜ್ ಆಗ್ತಾನೆ ಇರುತ್ತೆ ಪ್ರತಿ ಇಯರ್. ಗೌರ್ಮೆಂಟ್ ಅಂದ್ರೆ ಇದು ಇಂಡಿಯನ್ ಕಾನ್ಸುಲೇಟ್ ಮುಖಾಂತರ ಇಂಡಿಯನ್ ಕಾನ್ಸುಲೇಟ್ ಅವರು ಇಲ್ಲಿ ಜರ್ಮನ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ವಿ ಕಾಂಟ್ಯಾಕ್ಟ್ ನಮ್ಮ ಇಂಡಿಯನ್ ಕಾನ್ಸುಲೇಟ್. ಸೊ ಬೇಸ್ಡ್ ಆನ್ ದ್ಯಾಟ್ ಪ್ಲೇಸ್ ಡಿಸೈಡ್ ಆದಮೇಲೆ ಇಷ್ಟು ನಂಬರ್ ಆಫ್ ಸ್ಟಾಲ್ಸ್ ಇಡ್ಬೋದು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ದೇರ್ ಆರ್ ರೆಸ್ಟ್ರಿಕ್ಷನ್ಸ್. ಸೊ ಇಫ್ ಯು ವಾಂಟ್ ಗೆಟ್ ಎ ಸ್ಟಾಲ್ ಹಿಯರ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಯಾರು ಬೇಕು But actually the whole decision is taken by the MK organizers though. ಅಂದ್ರೆ ನೀವು ಜಸ್ಟ್ ಓಕೆ ನಾವು ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಮೆಸೇಜ್ ಸೆಂಡ್ ಮಾಡಿ ಆಮೇಲೆ ಅಪ್ರೂವ್ ಮಾಡ್ತಾರೆ, ಅಥವಾ ಯು ಹ್ಯಾವ್ ಟು ಗಿವ್ ಲೈಕ್ ಓಕೆ ಇದನ್ನ ಮಾಡ್ಬೇಕು ಅನ್ಕೊಂಡಿದೀವಿ, ಮೆನ್ಯೂಸ್ ಎಲ್ಲ ಲಿಸ್ಟ್ ಮಾಡ್ಬೇಕು? I think you have to first ಅವ್ರು ಕೇಳ್ತಾರೆ, ಅವಾಗ we approach them with our own menus. ಆಮೇಲೆ ಡಿಸ್ಕಷನ್ ಇರುತ್ತೆ ಬ್ಯಾಕ್ ಅಂಡ್ ಫೋರ್ತ್, if somebody has taken the menu or not, all of those, and then finally it will be. ಅಷ್ಟೆಲ್ಲ ಆದ್ಮೇಲೂ ಕೂಡ ತುಂಬಾ ರಿಪೀಟೆಡ್ ಮೆನ್ಯೂಸ್ ಕಾಣಿಸ್ತಿದೆ ನನಗೆ. ಜನಗಳ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ಡೂ ಇಟ್. ಸೊ ನಮಗೂ ದೋಸಾ ಫಸ್ಟ್ ಆಪ್ಷನ್ ನಾವು ದೋಸಾ ಇಟ್ಟಿದ್ದೀವಿ, ಬಟ್ ಬೇರೆಯವರು ಕೂಡ ಇಟ್ಟಿದ್ದಾರೆ. ಸೊ ಅವಾಗ ನಾವು ಬ್ಯಾಕ್ ಆಗಿದ್ದೀವಿ. ದೆನ್ ದೇ ಸೆಡ್ ಓಕೆ ಯು ಕ್ಯಾನ್ ಮಾಡ್ಬೋದು ಅಂತೇಳಿ. ಬಟ್ ತುಂಬಾ ಮಾಡದೇ ಇರೋಂಥ ಆಪ್ಷನ್ಸ್ಗಳು ಇದೆ. ಫಾರ್ ಎಕ್ಸಾಂಪಲ್ ನಾನು ನೋಡಿರೋ ಪ್ರಕಾರ ಇಲ್ಲಿ ತುಂಬಾ ಜನ ಉತ್ತರ ಕರ್ನಾಟಕದವ್ರು ಇದ್ದಾರೆ. ಇವ್ರು ಕೂಡ ಬಿಜಾಪುರ ಅವರು. ಆಲ್ಮೋಸ್ಟ್ 4 ಸ್ಟಾಲ್ ಕಡೆಯಿಂದ ನೋಡಿದೀನಿ, 4 ಬಿಜಾಪುರ, ರಾಯಚೂರು ಅವರೇ ಇದ್ದಾರೆ. ಬಟ್ ಆದ್ರೂ ಯಾರು ರೊಟ್ಟಿ ಮಾಡಿಲ್ಲ. ನಮಗೆ ಬಟ್ ಪ್ರಿಪರೇಷನ್ ಟೈಮ್ ತೊಗೊಳೋದಲ್ಲ ಮ್ಯಾಮ್. ಅದು ಹೌದು, ಬಟ್ ಏನಿಲ್ಲ, ನೀವು ರೊಟ್ಟಿ ಕಡಕ್ ರೊಟ್ಟಿ ಮಾಡ್ಕೊಂಡು ಬಂದು ಜಸ್ಟ್ ಇಲ್ಲಿ ಮಾಡಿ ಕೊಡ್ಬೋದು. ನನ್ನ ತಲೆನೂ ಅವಾಗ ಓಡುತ್ತೆ. ಅಂಡ್ ಆಲ್ಸೋ ಕರ್ನಾಟಕ ಆಗಿರೋದ್ರಿಂದ ಬೆಂಗಳೂರು ಸ್ಟೈಲ್ ಅಲ್ಲಿ ಮುದ್ದೆ, ನಾಟಿ ಕೋಳಿ ಸಾರು ಕೂಡ ಯಾರು ಮಾಡಿಲ್ಲ. ಸೊ ದಟ್ ಈಸ್ ಆಲ್ಸೋ ಎ ಬೆಟರ್ ಐಡಿಯಾ. ನೀರ್ ದೋಸೆ ಮಾಡಿಲ್ಲ ಯಾರು. ಬ್ರೋ ಥ್ಯಾಂಕ್ ಯು. ನಮ್ ನೆಕ್ಸ್ಟ್ ಇಯರ್ ರೆಸಿಪಿ ಕೊಟ್ರಿ. ಆಬ್ವಿಯಸ್ಲಿ ನೀರ್ ದೋಸೆ, ಕಾಯಿ ಬೆಲ್ಲ ಇಸ್ ಲೈಕ್ ಬೆಸ್ಟ್ ಆಪ್ಷನ್ ಟು ಡು. ತುಂಬಾ ಆಪ್ಷನ್ಸ್ ಇದೆ. ಐ ಮೀನ್ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಬಟ್ ಇಲ್ಲಿ ನೋಡ್ತಿರ್ಬೋದು ಲೈಕ್ ಇಬ್ರು ಸರ್ವ್ ಮಾಡ್ತಿದ್ರೆ ಅವ್ರ ಸಪೋರ್ಟಿಗೆ ಅಂತ ತುಂಬಾ 4-5 ಜನ ಇದ್ದಾರೆ. ಇದು ನೀವೇ ಇಟ್ಕೊಳ್ಳಿ, ಒಂದು ನಿಮಿಷ ರಿಪೀಟ್ ಮಾಡಿ, ಸಾರಿ. ಮಿನಿಮಮ್ 4 to 5 ಮೆಂಬರ್ ಬೇಕೇ ಬೇಕು. ಇಬ್ರಲ್ಲಿ ಮೇನು ಅವ್ರು ನಮ್ಮ ಫ್ರೆಂಡ್ಸು. ದೇ ಹೆಲ್ಪ್ ಅಸ್ ಯಸ್ಟರ್ಡೇ ನೈಟ್ ಪ್ರಿಪರೇಷನ್ ಹಿಡಿದು ಟಿಲ್ ನೌ ದೇ ಆರ್ ಹೆಲ್ಪಿಂಗ್ ಅಸ್. ಸೊ ಮ್ಯಾನ್ ಪವರ್ ರಿಕ್ವೈರ್ಡ್ ಇರುತ್ತೆ ಇಲ್ಲಿ. You need lot of people and lot of preparation and planning. ಅದು ಇಷ್ಟೇ ಕಾಣಿಸುತ್ತೆ, ಬಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್. ಹೌದು, ಅನ್ಸುತ್ತೆ ಇದು ತುಂಬಾ ಈಸಿ ಅಂತ, ಯಾರಿಗೂ ಅಂಡರ್ಸ್ಟ್ಯಾಂಡ್ ಇಲ್ಲ, ಕಷ್ಟ ಅಂತ ಗೊತ್ತಾಗುತ್ತೆ. ಬಟ್ ಇಟ್ ಆಲ್ಸೋ ಲೈಕ್ ಒನ್ಸ್ ಇನ್ ಎ ವೈಲ್ ಆಗಿರೋದ್ರಿಂದ ಒಂಥರ ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಸ್ಟೈಲ್ ಅನ್ನೋ ತರ. ಅಂಡ್ ಆಲ್ಸೋ ಯಾರೋ ಒಬ್ರು ಇಲ್ಲಿ ಬಂದ್ಮೇಲೆ ತುಂಬಾ ನಂಗೆ ಯಾವಾಗ್ಲೂ ಅನಿಸುತ್ತೆ ಯಾರು ಇಲ್ಲ ಅಂತ. ಪ್ರತಿ ಸಲ ಈ ಗ್ರೂಪ್ ಕಡೆ ಬಂದಾಗ ಎಲ್ಲ ಕಡೆ ಕನ್ನಡ ಕೇಳ್ತಿದ್ದಾಗ ಪಾವನ ಅನ್ಸುತ್ತೆ, ಅಯ್ಯೋ ಕನ್ನಡ ಕಡೆ ಬೇಜಾನ್ ಜನ ಇದ್ದಾರೆ ಅಂತ. ಸೊ ಯಾ, ಇಫ್ ಯು ಆರ್ ಕಮಿಂಗ್ ಟು ಮ್ಯೂನಿಕ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮ್ಯೂನಿಕ್ ಕನ್ನಡಿಗರು ಜಾಯ್ನ್ ಆಗಿ. ಆ್ಯಂಡ್ ಏನಾದರೂ ನಿಮಗೆ ಮತ್ತೆ ಈ ಸ್ಟಾಲ್ ಇಡಬೇಕು ಅನ್ನೋದಿದ್ರೆ ಎಲ್ಲ ಡಿಸ್ಕ್ರಿಪ್ಷನ್ಸ್ ಹೋಗ್ತಾ ಎಲ್ಲ ಐ ಥಿಂಕ್ ತಕ್ಕ ಮಟ್ಟಿಗೆ ಬ್ರೀಫಿಂಗ್ ನಾವು ಕೊಟ್ಟಿದ್ದೀವಿ ಅಂತ. ಬಟ್ ಇಲ್ಲ ನಾನು ಸ್ಟಾಲ್ ಏನು ಇಡಲ್ಲ, ಬಂದು ತಿನ್ನೋಕೆ ಅಂದರೆ ನಮ್ಮ ಥರ ಸ್ಮಾಲ್ ಟಿಪ್,
Okay. ಮಧ್ಯಾಹ್ನ ಬಂದ್ರೆ ದುಡ್ಡು ಖರ್ಚು ಮಾಡಿ ತಿನ್ಬೇಕಾಗುತ್ತೆ late ಆಗಿ ಬನ್ನಿ ಎಲ್ಲ ಫ್ರೀ ಆಗಿ ಈಗ ದೋಸೆ ಹಾಕ್ತೀನಿ ಬ್ರೋ ನಿಮಗೆ ಫ್ರೀ ಒಂದು ದೋಸೆ ಆಲ್ರೆಡಿ ದುಡ್ಡು ಕೊಟ್ಟು ದೋಸೆ ತಿನ್ಬಿಟ್ಟಿದ್ದೀವಿ ನಾವು ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ನೈಸ್ ಮೀಟಿಂಗ್ ಯು ಥ್ಯಾಂಕ್ ಯು ಮ್ಯಾಮ್ ಮತ್ತೆ ಸಿಗೋಣ ನೆಕ್ಸ್ಟ್ ವರ್ಷ ಮತ್ತೆ ಗಣೇಶ ಹಬ್ಬದಲ್ಲಿ ಸಿಗೋಣ ಗಣೇಶ ಹಬ್ಬ ಮಾಡಿದಾಗಲೂ ನಾನು ಜಾಯ್ನ್ ಆಗಿದ್ದೆ ಲಾಸ್ಟ್ ಟೈಮ್ ಇಫ್ ಯು ಆರ್ ಕಮಿಂಗ್ ಯಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಇವತ್ತಿನ ಬ್ಲಾಗ್ ಹೆಂಗಿತ್ತು ಅಂತ ಐ ಮೀನ್ ಎಲ್ಲ ತಿಂದ್ವಿ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ವಿ ಈ ಥರ ಜೋಳದ ರೊಟ್ಟಿ ಇರುತ್ತೆ ಕಾಯಿ ಚಟ್ನಿ ಬರುತ್ತೆ ಅಂತೆಲ್ಲ ಜೋಳದ ರೊಟ್ಟಿ ಮಿಸ್ ಆಯಿತು ನೀರು ದೋಸೆ ಇಟ್ಟಿರಲಿಲ್ಲ ಮುದ್ದೆ ಬಸ್ಸಾರು ಇಟ್ಟಿರಲಿಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಐಟಮ್ಸ್ ಇತ್ತು ಬಟ್ ಓಕೆ ಏನೋ ಎಫರ್ಟ್ ಮಾಡಿದ್ದಾರೆ ಕೆಲವೊಂದು ಚೆನ್ನಾಗಿರಲಿಲ್ಲ ಕೆಲವೊಂದು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ತಿಂದಿದ್ದೆಲ್ಲ ಚೆನ್ನಾಗಿ ನಂಗೊಂದು ಇಷ್ಟ ಆಗಲಿಲ್ಲ ಅಂದರೆ ಅದು ಮಸಾಲೆ ಪುರಿ ಮಾತ್ರ ಯಾಕಂತ ಗೊತ್ತಿಲ್ಲ ಮಸಾಲೆ ಪುರಿಲಿ ಮಸಾಲೆ ಇರಲಿಲ್ಲ ಇನ್ನೇನು ಇಷ್ಟ ಆಗುತ್ತೆ ಅಷ್ಟೇ ಬಟ್ ಒಂದು ಹೊಸ ಪ್ರಯತ್ನ ಅಂದ್ಕೊಳ್ಳಿ ಚೆನ್ನಾಗಿತ್ತು ಬಟ್ ನನ್ನ ಅನಿಸಿಕೆ ಪ್ರಕಾರ ತುಂಬ ಚಿಕ್ಕ ಮಟ್ಟದಲ್ಲಿ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ ಇಫ್ ನೀವು ಕನ್ನಡಿಗರೇ ನೀವೇನಾದರೂ ನೋಡ್ತಿದ್ರೆ ಸಂಘದವರು ಚಿಕ್ಕ ಮಟ್ಟದಲ್ಲಿ ಮಾಡಿದ್ದೀರಾ ಅನ್ಸುತ್ತೆ ಲೆಟ್ಸ್ ನಾಟ್ ಕನ್ಸ್ಟ್ರಿಕ್ಟ್ ಟು ಬರೀ ಕನ್ನಡಿಗಸ್ ಅನ್ನಿಸ್ತು ನನಗೆ ನಾನು ನೋಡಿದ ಮಟ್ಟಿಗೆ ಕನ್ನಡಿಗರು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಐ ಅಂಡರ್ಸ್ಟ್ಯಾಂಡ್ ಕನ್ನಡಿಗರು ಹೌದು ಬಟ್ ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಲ್ವಾ ಸೊ ಎಲ್ರಿಗೂ ಸ್ಪ್ರೆಡ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಏನು ಐ ಮೀನ್ ಹೇಟ್ರೆಡ್ ಏನು ಬೆಳೆಸ್ತಿಲ್ಲ ಐ ಮೀನ್ ಇಷ್ಟೊಂದು ಜನಕ್ಕೆ ಮಾಡಬೇಕಾದ್ರೆ ಅಳತೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಾವೇ ಇಬ್ರಿಗೆ ಮಾಡ್ತಿರ್ಬೇಕಾದ್ರೆ ನನ್ನ ಮನೆಗೆ ಹೋದಾಗ 3 ಜನಕ್ಕೆ ಮಾಡಕ್ಕೆ ಹೋದ್ರೆ ನೆಟ್ಟಿಗೆ ಬರಲ್ಲ ಐ ಮೀನ್ ಅವ್ರು ಹಾಕಿರೋ ಎಫರ್ಟ್ಗೆ ಅಪ್ರಿಷಿಯೇಟ್ ಮಾಡ್ತೀವಿ ಸೊ ಯಾ ದಿಸ್ ಇಸ್ ಹೌ ವಿ ಸ್ಪೆಂಡ್ ಅವರ್ ಡೇ ಸಾಲ್ವ್ ಫಾರ್ ದ ಡೇ ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿ ಜಾಸ್ತಿ ಸಪೋರ್ಟ್ ಮಾಡಿ ಬಾಯ್ See you.